ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಮಡಲಕ್ಕಿಯನ್ನು ಹೇಗೆ ಕೊಡಬಹುದು, ಯಾವ್ಯಾವ ವಿಧದಲ್ಲಿ ಮಡಲಕ್ಕಿಯನ್ನು ಮುತ್ತೈದೆಯರಿಗೆ ಕೊಡಬಹುದು ಅನ್ನೋದನ್ನು ನಿಮ್ಮ ಶಕ್ತಾನುಸಾರ ಮಡಲಕ್ಕಿನ ಕೊಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ಅರಿಶಿನ, ಕುಂಕುಮ, ಹೂವನ್ನು ಮುತ್ತೈದೆಯರಿಗೆ ಕುಂಕುಮನ ಕೊಡಬೇಕು. ಈಗ ಮೊದಲಿಗೆ ನಾವು ದೇವರಿಗೆ ಹೇಗೆ ಮಡಲಕ್ಕಿಯನ್ನು ಕೊಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನಾವು ದೇವರಿಗೆ ಮಡಲಕ್ಕಿಯನ್ನು ಕೊಡಬೇಕು ಆದರೆ ಅಕ್ಕಿಯನ್ನು 1 ಸೇರಷ್ಟು ತೊಗೋಬೇಕು. ಅದರಿಗಿನ್ನ ಕಮ್ಮಿ ಅಕ್ಕಿನ ತೊಗೋಬಾರ್ದು. ದೇವರಿಗೆ ಕೊಡಬೇಕಾದ್ರೆ 1 ಸೇರು ಮಡಲಕ್ಕಿ ಕೊಡಬೇಕು. ಅದಾದ ನಂತರ ಎಲೆ, ಅಡಿಕೆ, ಅರಿಶಿನ ಕೊಂಬು, 2 ಖರ್ಜೂರ, ಕಾಯಿನು. ಇಲ್ಲಿ ನಾನು 10 ರೂಪಾಯಿ ಇಡೋದನ್ನು ಮರ್ತಿದ್ದೀನಿ ಫ್ರೆಂಡ್ಸ್. 11 ರೂಪಾಯಿನ ದೇವರಿಗೆ ಇಡಬೇಕು. ಅರಿಶಿನ, ಕುಂಕುಮ, ಹಾಗೆ ಒಂದು ಕೊಬ್ಬರಿ ಗುಂಡು, ಅದರಲ್ಲಿ ಕಡಲೆಪಪ್ಪು, ಬಾಳೆಹಣ್ಣು, ಬೆಲ್ಲದ ಅಚ್ಚು, ಹಾಗೆ ಒಂದು ತೆಂಗಿನಕಾಯಿ, ಒಂದು ಡಜನ್ ಬಳೆ, ಇಷ್ಟನ್ನು ಕೂಡ ದೇವರಿಗೆ ಮಡಲಕ್ಕಿಗೆ ಸೇರಿಸ್ಕೋಬೇಕು. ಅದಾದ ನಂತರ ಗೌರಿ ಬಾಗಿನವನ್ನು ಕೂಡ ನಾವು ಇಡಬೇಕಾಗುತ್ತೆ. ಅದಾದಮೇಲೆ ಸೀರೆ ಹಾಗೂ ಒಂದು ಬ್ಲೌಸ್ ಪೀಸನ್ನು ಕೂಡ ನಾವು ದೇವರಿಗೆ ಮಡಲಕ್ಕಿನ ಇಡ್ಬೋದು. ನೀವು ಸೀರೆ ಇಡೋಕ್ಕಾಗಲ್ಲ ಅನ್ನೋದಾದರೆ 2 ಬ್ಲೌಸ್ ಪೀಸನ್ನು ದೇವರಿಗೆ ಮಡಲಕ್ಕಿಗೆ ಇಡಬೇಕಾಗುತ್ತೆ. ಯಾವತ್ತೂ ಒಂದೇ ಬ್ಲೌಸ್ ಪೀಸನ್ನು ದೇವರಿಗೆ ಮಡಲಕ್ಕಿ ಇಡಬಾರ್ದು. ಇನ್ನು ಇವಾಗ ಮುತ್ತೈದೆಯರಿಗೆ ಮಡಲಕ್ಕಿ ಅಂದರೆ ತಾಂಬೂಲ ಕೊಡೋದು ಹೇಗೆ ಅಂದರೆ ಶಕ್ತಾನುಸಾರ 2 ಬಾಳೆಹಣ್ಣು, ಎಲೆ, ಅಡಿಕೆ, 1 ಕಾಯಿನು. ಇನ್ನು ಹೆಚ್ಚಿಗೆ ಅಂತಂತಂದರೆ 2 ಬಾಳೆಹಣ್ಣು, ಎಲೆ, ಅಡಿಕೆ, ಕಾಯಿನು, 4 ಬಳೆ, ಇಷ್ಟನ್ನು ಬೇಕಾದರೂ ತಾಂಬೂಲವನ್ನು ಕೊಡಬಹುದು. ಇನ್ನು ಅದರಿಗಿನ್ನ ಹೆಚ್ಚಿಂದು ಅದಾದ ನಂತರ ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಇಲ್ಲ 1 ಬ್ಲೌಸ್ ಪೀಸು, ಇಷ್ಟನ್ನು ಬೇಕಾದರೂ ಕೊಡಬಹುದು. ಇನ್ನೂ ನಿಮ್ಮ ಶಕ್ತಾನುಸಾರ ಇನ್ನೂ ಹೆಚ್ಚಿನ ಕುಂಕುಮವನ್ನು ಮುತ್ತೈದೆಗೆ ಮಡಲಕ್ಕಿನ ಕೊಡಬೇಕು ಅನ್ನೋದಾದರೆ ನಾವು ಎಲೆ, ಅಡಿಕೆ, ಬಾಳೆಹಣ್ಣು, ಹಾಗೆ ಕೊಬ್ಬರಿ ಗುಂಡು, ಹಾಗೆಯೇ ಅದರಲ್ಲಿ ಕಡಲೆಪಪ್ಪು, 1 ಬೆಲ್ಲದ ಅಚ್ಚು, ಬಾಗಿನ, ಗೌರಿ ಬಾಗಿನ, ತೆಂಗಿನಕಾಯಿ, ಅಕ್ಕಿ, 1 ಬಳೆ ಮತ್ತು 1 ಸೀರೆ ಮತ್ತು ಬ್ಲೌಸ್ ಪೀಸು, ಇಷ್ಟನ್ನು ಕೂಡ ನಾವು ಮುತ್ತೈದೆಯರಿಗೂ ಕೂಡ ಮಡಲಕ್ಕಿಯನ್ನು ಕೊಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಮಿಸ್ ಆದರೆ ದಯವಿಟ್ಟು ಕ್ಷಮಿಸಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ವಿಧದಲ್ಲಿ ಮುತ್ತೈದೆಯರಿಗೆ ಕುಂಕುಮನ ಕೊಡ್ತಾ ಬರ್ತೀನೋ ಆ ರೀತಿ ನಿಮಗೆ ಇದರಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಒಂದು ಲೈಕನ್ನು ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.